ಬುಧವಾರದ ಬ್ಲಾಗ್ ಐತೆ ನೋಡ್ರಿ. ಇದ್ರೊಳಗೆ ಅವತ್ತಿನ ದಿನ ನಾವು ಏನು ಮಾಡಿದ್ವಿ ಅಂತ ವೀಡಿಯೋ ಮಾಡೀನಿ. ಆಮೇಲೆ ಇದ್ರೊಳಗೆ ಟಿಪ್ಸ್ನೂ ಆ್ಯಡ್ ಮಾಡೀನಿ. ಅವನು ನೋಡಿ ವಿಡಿಯೋ ಕೊನೆ ತನಕ ನೋಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ವಿಡಿಯೋ ನೋಡಿ. ಬೆಳಗ್ಗೆ ಎದ್ದು ಮಕ್ಕಳ ಜೊತೆ ಆಡೋದು ಒಂದು ಏನಂತಾರೆ ಖುಷಿ ಕೊಡ್ತೈತಿ. ನೈಟ್ ಮಲ್ಕೊಂಡಿಂದ ಬೆಳಗ್ಗೆ ಮಟ್ಟ ನಾವು ಅವ್ರನ್ನ ಮಾತಾಡ್ಸಿರೋದೇ ಇಲ್ಲ. ನನಗಂತೂ ಎಷ್ಟು ದಿನ ಬಿಟ್ಟದಿನೋ ಏನೋ ಅನ್ನಿಸ್ತಿರ್ತೈತಿ. ಹಾಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಆಟ ಆಡಿಸಿ ಎಬ್ಬಿಸ್ತಿರ್ತೀನಿ. ಲೇಟ್ ಆದಾಗಿಲ್ಲ, ದೌಡ್ ಎದ್ದಾಗ ಅವ್ರ ಜೊತೆ ಸ್ವಲ್ಪ ಆಟ ಆಡ್ತೀನಿ. ಎದ್ದು ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಒರ್ಸಾಕತ್ತೀನಿ. ಅದಕ್ಕೆ ಇವರಿಗೆ ಕುರ್ಚಿ ಮೇಲೆ ಕುಂದಿರ್ಸೀನಿ. ಚಿಟ್ಟು ಮತ್ತು ಮೊನ್ನೆ ಕುಂತಾರೆ ಇಬ್ಬರು. ಇವತ್ತು ಬರ್ತ್ಡೇ ಐತಿ ಚಿಟ್ಟುಂದು. ಅದಕ್ಕಾಗಿ ನಾವು ಆಕೆಗೆ ಹೆಡ್ ಬಾತ್ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ಫಸ್ಟೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಮನೆ ಕ್ಲೀನ್ ಮಾಡಕತ್ತೀನಿ. ಅಲ್ಲಿ ತನಕ ಮನೆ ಆಕೆನ ಎತ್ಕೊಂಡು ಕುಂತಾಳೆ. ಒಂದು ಕಡೆ ಚಿಟ್ಟುಂದು ಬರ್ತಡೇದ ಖುಷಿ ಆತಂದ್ರೆ ಇನ್ನೊಂದು ಕಡೆ ಜಾನುಗೆ ಭಾಳ ಆರಾಮಿಲ್ಲ. ಯಾವಾಗೂ ಹಿಂಗಾಗಿಲ್ಲ. ಈಕೆ ಜಾಸ್ತಿ ಊಟ ಮಾಡೋದೇ ಇಲ್ಲ. ಏನು ಮಾಡಿದ್ರೂ ಸ್ವಲ್ಪ ಸ್ವಲ್ಪ ತಿಂತಿರ್ತಾಳೆ. ಬರೀ ಹಾಲು ಕುಡಿಯೋದು ಮಾಡ್ತಿರ್ತಾಳೆ. ಅವರಿಬ್ಬರದ್ದು ಏನು ಪ್ರಾಬ್ಲಮ್ ಇಲ್ಲ. ಈಕಿನ್ನ ಸ್ವಲ್ಪ ಕಿರಿಕ್ ಮಾಡ್ತಾಳೆ ಊಟ ಮಾಡೋಕ್ಕೆ. ಹಾಗಾಗಿ ಈಕಿಗೆ ಜ್ವರ ಬಂದ್ಬಿಟ್ಟವು ಮತ್ತು ವಾಮಿಟಿಂಗು ಐತಿ. ನಾನು ಬರ್ತಡೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಬೇಕು. ಚಿಟ್ಟುಂದು ಫಸ್ಟ್ ಬರ್ತಡೇ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ಅವತ್ತೇನು ನನಗೆ ಮಾಡೋಕ್ಕಾಗಲೇ ಇಲ್ಲ. ಜಾನುಗೆ ಆರಾಮಿಲ್ಲ ಅದಕ್ಕೆ. ಇರಲಿ, ಏನು ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಸಾಬುದಾನಿ ಹುಗ್ಗಿ ಮಾಡಿ ತಿನ್ನಿಸಿದೆ. ಅದು ಅರ್ಧನ ತಿಂದಳು. ಹಂಗೆ ನಮ್ಮ ಮಾಮಾರು ಶಿಶ್ನಳ್ಳಿ ಜಾತ್ರೆಗೆ ಹೋಗಿದ್ದರು. ಅದ್ರದ್ದು ಸ್ವಲ್ಪ ಕೊಬ್ಬರಿ ಎಲ್ಲ ತೊಗೊಂಬಂದಿದ್ರು, ಕಾಯಿ ಒಡ್ಸ್ಕೊಂಬಂದಿದ್ರು. ಅದು ಕೊಬ್ಬರಿ ಎಲ್ಲ ನಾನು ಸ್ಟೋರ್ ಮಾಡಿ ಇಡಕತ್ತೀನಿ ಫ್ರಿಜ್ ಒಳಗೆ. ಇಲ್ಲಿ ಫ್ರಿಜ್ನಾಗ ನಾನು ಕೊಬ್ಬರಿ ಹಸಿ ಕೊಬ್ಬರಿ ಇಟ್ಟಿರ್ತೀನಿ. ಅದು ಒಣಗದಂಗೆ ಆಗಿರ್ತೈತಲ್ಲ, ಅದನ್ನು ನಾನು ಹೆಚ್ಚಿ ಕೊಬ್ಬರಿ ಎಣ್ಣೆ ಮಾಡಿಸ್ತೀನಿ. ಬ್ಲ್ಯಾಕ್ ಆಗಿದ್ದು ಕೆಟ್ಟಿದ್ದೆಲ್ಲ ಕೊಬ್ಬರಿ ಹಾಕಬಾರ್ದು. ಅದಕ್ಕೆ ಪ್ಯೂರ್ ಕೊಬ್ಬರಿನ ಹಾಕಬೇಕು. ಇದು ಹಚ್ಕೊಂಡ್ರೆ ಮಾತ್ರ ಕೂದ್ಲಿಗೆ ಭಾಳ ಚಲೋ. ಈಗ ಎಣ್ಣೆ ಹೊರಗಿಂದ ಅಡಿಗೆಗೆ ಹಾಕೋಕ್ಕೂ ಹೆದರಿಕೆ ಬರುವಂಗೆ ಕೆಮಿಕಲ್ ಇರ್ತಾವೆ. ಅಂತಂದ್ರಾಗ ನಾವು ಅದನ್ನು ತಲೆಗೂ ಹಚ್ಕೊತೀವಿ. ಹಾಗಾಗಿ ಕೂದಲು ಜಾಸ್ತಿ ಉದುರ್ತಾವೆ. ಇದಕ್ಕೆ ಸ್ವಲ್ಪ ನಮಗೆ ಮಾಡೋಕ್ಕೆ ತ್ರಾಸು ಅನ್ನಿಸ್ತತಿ. ಬಟ್ ಅದು ಚಲೋ. ಹೊರಗೆಲ್ಲ ತೊಗೊಂಡ್ರೆ ಕಾಸ್ಟ್ಲಿ. ನಾವು ಕೊಬ್ಬರಿ ಒಣಗಿಸಿ ಚೆಲ್ತಿರ್ತೀವಿ. ಅದ್ರ ಬದಲು ಅವ್ನು ಕರೆಕ್ಟಾಗಿ ಸ್ಟೋರ್ ಮಾಡಿ ಒಣಗಿಸಿದ್ವಿ ಅಂದ್ರೆ ಅದರಿಂದ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲೂ ಚಲೋ ಬರ್ತಾವೆ. ಆಮೇಲೆ ಮೈಗೂ ಚಲೋ. ಏನಾರ ನೋವಾದರೆ ಸ್ವಲ್ಪ ಹಚ್ಬಿಟ್ರೆ ಇದ್ರೊಳಗೆ ಬೇಗ ಕಡಿಮೆ ಆಗ್ತೈತಿ. ಮೈಕೈ ನೋವು ಮಕ್ಳಿಗೂ ಯೂಸ್ ಮಾಡೋಕ್ಕೂ ಚಲೋ ಆಗ್ತೈತಿ. ಆಮೇಲೆ ಈಡೂ ಆಗ್ತೈತಿ. ನಾವು ಸಣ್ಣ ಸಣ್ಣ ಬಾಟ್ಲಿ ತಂದ್ಕೂಡ್ಲೆ ಅದು ಈಡ ಆಗಂಗಿಲ್ಲ. ನಾವು ಜಾಸ್ತಿ ಕಾಯಿ ಅಲ್ಲಿ ಇಲ್ಲಿ ಒಡಿಸ್ತಿರ್ತಾರೆ ಮನ್ಯಾಗ. ಅವನ್ನ ಫ್ರಿಜ್ಜೂ ಐತಲ್ಲ, ಹೆಂಗಿದ್ರು ಅದ್ರಾಗ ಸ್ಟೋರ್ ಮಾಡಿ ಇದು ಮಾಡ್ತಿರ್ತೀನಿ. ನನಗೆ ಜಿರಳೆ ಕಾಟ ಭಾಳ ಆಗಿತ್ತು. ರೊಟ್ಟಿ ಉಳ್ತಿದ್ವಲ್ಲ, ಇದ್ರಾಗ ಸ್ಟೋರ್ ಮಾಡಿರ್ತೀನಿ ನಾನು. ಇದು ನಾನು ಭಾಳ ಇಷ್ಟಪಟ್ಟು ತಂದಿದ್ದು ಕೆರಸಿ ಇತ್ತು. ಮತ್ತು ಅದ್ರೊಳಗೆ ಗ್ಯಾಪ್ ಒಳಗೆ ಬರೀ ಜಿರಳೆ ಬಂದು ಕುಂದಿರ್ತಿದ್ವು. ಅದಕ್ಕೆ ಒಲೆ ಮೇಲೆ ಇಟ್ಬಿಟ್ಟಿದ್ದೆ ಕೆರಸಿನ. ಅಲ್ಲೇ ಸತ್ತು ಬಿಡಲಿ ಅಂತೇಳಿ. ಅಷ್ಟು ತಲೆ ಕೆಡಿಸ್ಬಿಟ್ಟಿತ್ತು ಜಿರಳೆ ನನಗೆ. ಅದಕ್ಕೆ ನೆಟ್ ಹಾಕಿ ಸ್ಟಿಚ್ ಮಾಡಿ ಇಟ್ಟೀನಿ. ಈಗ ಅದ್ರದ್ದೇನು ಕಾಟಿಲ್ಲ. ಆಮೇಲೆ ಬರ್ತ್ಡೇ ಡೆಕೋರೇಷನ್ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದ್ದೆ. ನನಗೆ ಬಲೂನ್ ಕಡಿಮೆ ಆಗ್ಯಾವ ಅಂತೇಳಿ ನಿಮ್ಗೆ ಹೇಳಿದ್ದೆ. ಬಟ್ ತಂದಿದ್ದ ಬಲೂನನ್ನು ಹೂ ಭೀ ಹಾಕೋಕ್ಕಾಗಲಿಲ್ಲ ನನಗೆ. ಚೋಟುಗೆ ಆರಾಮಿಲ್ಲದಕ್ಕೆ. ಅಂತೇಳಿ ಅದಷ್ಟು ಡೆಕೋರೇಷನ್ ಮಾಡಿ ಕರೆಕ್ಟಾಗಿ ಮಾಡೋಣ ಅಂತೇಳಿ ಇದ್ದಿದ್ರಾಗ ಸ್ವಲ್ಪ ನೀಟಾಗಿ ಮಾಡೋಣ ಅಂದು ಮಾಡಿದ್ದೆ. ಇನ್ನೂ ಒಂದಿಷ್ಟು ಬಲೂನು ಎಲ್ಲ ಹೂ ಭೀ ಇಟ್ಟಿದ್ರು ಪಪ್ಪ ಮತ್ತು ಮಕ್ಕಳೆಲ್ಲ. ಆದರೂ ಕಟ್ಟೋಕ್ಕಾಗಲಿಲ್ಲ. ಸ್ವಲ್ಪ ಅಷ್ಟ ಕಟ್ಟಿ ಬರ್ತಡೇ ಮಾಡಿದ್ವಿ. ಚೋಟುನ ಹಾಸ್ಪಿಟ್ಲಿಂದ ಕರ್ಕೊಂಬರೋದು ಲೇಟ್ ಆಯ್ತು. 9-9:30 ಏನೋ ಆಯ್ತು ಸ್ಟಾರ್ಟ್ ಆಗೋಕ್ಕೆ. ಹಾಗಾಗಿ ನಾವು ಯಾರಿಗೂ ಹೇಳೋಕ್ಕೂ ಆಗಲೇ ಇಲ್ಲ ಜಾಸ್ತಿ. ಒಂದಿಬ್ಬರು ನನ್ನ ಫ್ರೆಂಡ್ಸ್ ಬಂದಿದ್ದರು. ಪಾಪ ಅವ್ರು ಬಂದಿದ್ದು ನನಗೆ ಹೆಲ್ಪ್ಫುಲ್ ಆಯ್ತು. ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಟ್ರು. ಮತ್ತು ಸ್ವಲ್ಪ ಅಂದರೆ ನಾವು ಒಬ್ಬರೇ ಇದ್ದರೆ ನಮಗೇನು ಕೈ ಕಾಲು ಆಡೋದಿಲ್ಲ. ಅವ್ರು ಬಂದಿದ್ದಕ್ಕೆ ನನಗೂ ಸ್ವಲ್ಪ ಏನೋ ಧೈರ್ಯ ಬಂತು. ನನಗೇನು ಮಾಡ್ಬೇಕಂತನೇ ಗೊತ್ತಾಗಕತ್ತಿದ್ದಿಲ್ಲ, ತಲೆನೇ ಓಡಾಕತ್ತಿದ್ದಿಲ್ಲ. ಅವ್ರು ಬಂದ ತಕ್ಷಣ ಮತ್ತು ಸ್ವಲ್ಪ ಜೊತೆ ಆದರು. ನಮ್ಮ ಮಮ್ಮಿಯವರು ಬಂದಿಲ್ಲ, ಯಾಕಂದ್ರೆ ಜಾತ್ರೆ ಐತಿ, ಹೊರಗೆ ಅಸ್ತಿ ಹೋಗಂಗಿಲ್ಲ ಅಲ್ಲಿ. ಹಂಗೆ ಇಂಥವೆಲ್ಲ ಸ್ವಲ್ಪ ಪದ್ಧತಿ ಇರ್ತಾವೆ. ಅವ್ನು ಬಿಡೋಕ್ಕೂ ಆಗಂಗಿಲ್ಲ. ನಾನು ಹೋಗಬೇಕು. ಮತ್ತು ಸಾಯಂಕಾಲ ಅಂದ್ರೆ ಸ್ವಲ್ಪ ಆರಾಮಾದ್ಲು. ಅದಾಗ ಮನಸ್ಸಿಲ್ಲ ಅಂದರೂ ಸ್ವಲ್ಪ ಇದ್ದಿದ್ದು ಮನಸ್ಸಿನಾಗ ಮತ್ತು ಇದ್ದಿದ್ದ ಟೈಮ್ನಾಗ ಏನಾಗುತ್ತೋ ಅದರೊಳಗೆ ನಾವು ಖುಷಿ ಪಡೋದು, ಅವ್ರನ್ನೂ ಖುಷಿಯಾಗಿ ಇಡೋದೊಂದು ದಾರಿ ಇರ್ತೈತಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗ್ತೀನಂತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ. ಬಾಯ್. ಥ್ಯಾಂಕ್ ಯು.